ನಮಸ್ತೆ ಎಲ್ರಿಗೂ. DA ಬಗ್ಗೆ ಒಂದು ಅಪ್ಡೇಟ್ ಇದೆ. ಅಂದರೆ ರಾಜ್ಯ ಸರ್ಕಾರಿ ನೌಕರರಿಗೆ ದೀಪಾವಳಿ ಗಿಫ್ಟ್ ಅಂತಾನೆ ಹೇಳ್ಬೋದು. ತುಟ್ಟಿ ಭತ್ಯೆ ಅಂದರೆ DAನ ಶೇಕಡ 2% ಹೆಚ್ಚಿಸಿ ಸರ್ಕಾರ ಆದೇಶ ಮಾಡಿದ್ದಾರೆ. ಈ ಕುರಿತು ಇಲಾಖೆ ಅಂದರೆ ಸೇವೆಗಳು 2 ಸರ್ಕಾರದ ಜಂಟಿ ಕಾರ್ಯದರ್ಶಿ ಉಮಾ ಕೆ ಅವರು ಆದೇಶ ಹೊರಡಿಸಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರಿಗೆ 1ನೇ ಜುಲೈ 2025ರಿಂದ ಜಾರಿಗೆ ಬರುವಂತೆ ತುಟ್ಟಿ ಭತ್ಯೆಯ ದರಗಳನ್ನು ಶೇಕಡ 12.25ರಿಂದ 14.25ಕ್ಕೆ ಪರಿಷ್ಕರಿಸಿ ಮಂಜೂರು ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಬಗ್ಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಅಂದ್ರೆ 12.25ರಿಂದ 14.25 ಅಂದ್ರೆ 2% ತುಟ್ಟಿ ಭತ್ಯೆನ ಸರ್ಕಾರ ಹೆಚ್ಚಿಸಿದೆ. ಈ ಕುರಿತಂತೆ ಆರ್ಥಿಕ ಇಲಾಖೆ ಸೇವೆಗಳು 2 ಇದರ ಒಂದು ಜಂಟಿ ಕಾರ್ಯದರ್ಶಿ ಉಮಾ ಕೆ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ. ಈ ಆದೇಶ ಹೊರಡಿಸಿದ್ದು 2024ರ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ವೇತನವನ್ನು ಪಡೆಯುತ್ತಿರುವ ರಾಜ್ಯ ಸರ್ಕಾರಿ ನೌಕರರುಗಳಿಗೆ 1ನೇ ಜುಲೈಯಿಂದನೇ ಇದು ಅಪ್ಲೈ ಆಗುತ್ತೆ. ಇನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ಜುಲೈ 1ರಿಂದ ಅನ್ವಯವಾಗುವಂತೆ ಬಾಕಿ ಇರುವ ತುಟ್ಟಿ ಭತ್ಯೆ ಅಂದ್ರೆ ಈ ಒಂದು ತುಟ್ಟಿ ಭತ್ಯೆನ ಜುಲೈಯಿಂದನೇ ನಿಮಗೆ ಅಪ್ಲಿಕೇಬಲ್ ಆಗಿ ರಾಜ್ಯ ಸರ್ಕಾರವು ನಗದು ರೂಪದಲ್ಲಿ ಬಿಡುಗಡೆ ಮಾಡಬೇಕೆಂದು CM ಸಿದ್ದರಾಮಯ್ಯ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಸಂಘದ ಅಧ್ಯಕ್ಷರು CX ಷಡಾಕ್ಷರಿ ಅವರು ಇತ್ತೀಚೆಗೆ ಮನವಿ ಮಾಡಿರ್ತಾರೆ. ಆದರೆ ಇದಕ್ಕೆ ಅವರು ಇನ್ನು ಯಾವುದೇ ಒಂದು ಕನ್ಫರ್ಮೇಶನ್ ಕೊಟ್ಟಿಲ್ಲ. ಬಟ್ ಆದ್ರೆ 2% ಅಂದ್ರೆ 2% ಒಂದು DAನ ಹೆಚ್ಚಳ ಮಾಡಿ ಸರ್ಕಾರ ಅದನ್ನ ಒಂದು ಅಸ್ತಿತ್ವಕ್ಕೆ ತಂದಿದೆ. ಇಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡಿತ್ತು, ಅಖಿಲ ಭಾರತ ಒಂದು ಸೂಚ್ಯಂಕವನ್ನು ಆಧರಿಸಿ 3% ಅವರು DA ಹೆಚ್ಚಳ ಮಾಡಿದ್ರು. ಇಲ್ಲಿ ರಾಜ್ಯ ಸರ್ಕಾರ 2% ಹೆಚ್ಚಳ ಮಾಡಿದ್ದಾರೆ. ಆದ್ರೆ ಇಲ್ಲಿ ಇವರು ಷಡಾಕ್ಷರರು ನಗದು ರೂಪದಲ್ಲಿ ಕೇಳಿರೋದು, ಆದ್ರೆ ಇದಕ್ಕೆ ಯಾವುದೇ ರೀತಿ ಒಂದು ಅಪ್ಡೇಟ್ ಕೂಡ ಸರ್ಕಾರದಿಂದ ಬಂದಿಲ್ಲ. ಬಟ್ ಒಟ್ಟಾರೆ ಶೇಕಡ 2% ತುಟ್ಟಿ ಭತ್ಯೆ ಹೆಚ್ಚಳಕ್ಕೆ CM ಅನುಮೋದನೆ ನೀಡಿದ್ರು. ಇದೀಗ ಆರ್ಥಿಕ ಇಲಾಖೆ ಅಧಿಕೃತವಾಗಿ ಒಂದು ಆದೇಶ ಹೊರಡಿಸಿದ್ದಾರೆ. ಓಕೆನಾ. ಸೊ ಒಟ್ಟಾರೆ ದೀಪಾವಳಿಗೆ ಒಂದು ಗವರ್ಮೆಂಟ್ ಎಂಪ್ಲಾಯೀಸ್ಗೆ ಒಂದು ಗಿಫ್ಟ್ ಅಂತಾನೆ ಹೇಳ್ಬೋದು. ಓಕೆನಾ. ಸೊ ಒಟ್ಟಾರೆ ಆದೇಶ ಕೂಡ ಬಂದಿದೆ. ಸೊ ನಿಮಗೆ ಯಾವುದೋ ಒಂದು ಪೆಂಡಿಂಗ್ ಇರೋ DA ಅರಿಯರ್ಸ್ ಏನಾಗುತ್ತೆ, ಅರಿಯರ್ಸ್ ಮುಖಾಂತರ ಜುಲೈಯಿಂದನೂ ನಿಮಗೆ DA ಬರುತ್ತೆ. ಓಕೆನಾ. ಸೊ ಇದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್. ಆರ್ಥಿಕ ಇಲಾಖೆ ಒಂದು ಕನ್ಫರ್ಮೇಶನ್ ಕೊಟ್ಟಿರೋದು, ಅಂದ್ರೆ ಅದನ್ನ ಹೊರಡಿಸಿರೋದು. ಒಟ್ಟಾರೆ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.